ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಹಿಂದುಳಿದ ವರ್ಗಗಳ ಆಯೋಗದವರು ಅವರ ಅಡಿಯಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಪ್ರಶ್ನಾವಳಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು. ಸ್ನೇಹಿತರೆ, ಮೊದಲಿಗೆ ನೀವೇನು ಮಾಡಬೇಕಂದ್ರೆ, ಸುಮಾರು ಈ ಥರ ಒಂದು ಪ್ರಶ್ನಾವಳಿಗಳಿದ್ದಾವೆ ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಮತ್ತು ವಿಡಿಯೋ ಕೊನೆಯಲ್ಲೂ ಸಹ ನಾನು ಈ ಪ್ರಶ್ನಾವಳಿಗಳನ್ನು ನಿಮಗೆ ಒಂದು ನೀಟಾಗಿ ಒಂದು PDF ರೂಪದಲ್ಲಿ ಕಾಣಿಸೋ ಥರ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಒಂದು ಪ್ರಶ್ನಾವಳಿಗಳು ಹೆಂಗಿರ್ತಾವಂದರೆ, 1ರಿಂದ 40ರವರೆಗೂ ವೈಯಕ್ತಿಕ ಅಂದರೆ ಕುಟುಂಬದ ಎಲ್ಲ ಸದಸ್ಯರಿಗೂ ಸಂಬಂಧಪಟ್ಟಂಥ ಪ್ರಶ್ನಾವಳಿಗಳು, 41ರಿಂದ 60 ಅಂದರೆ ಕುಟುಂಬದ ಎಲ್ಲ ಸದಸ್ಯರಿಗೂ ಒಟ್ಟಾಗಿ ಸೇರಿದಂತಹ ಮಾಹಿತಿ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದರೆ, 1ರಿಂದ 40ರವರೆಗೂ ಯಾವ ರೀತಿ ಪ್ರಶ್ನಾವಳಿಗಳಿರ್ತಾವೆ ಅಂದರೆ, ಅವರ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಆಧಾರ್ ನಂಬರ್, ಆ ವ್ಯಕ್ತಿಯ ಎಪಿಕ್ ನಂಬರ್, ಆ ವ್ಯಕ್ತಿಯ ಒಂದು ಉದ್ಯೋಗ, ಆ ವ್ಯಕ್ತಿಯ ಎಜುಕೇಷನ್ನು, ಈ ರೀತಿ ಇರುತ್ತೆ ಸ್ನೇಹಿತರೆ. 1ರಿಂದ 40ರವರೆಗೂ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ. 41ರಿಂದ 60ರವರೆಗೆ ಹೆಂಗಿರ್ತದಂದರೆ, ಇಡೀ ಕುಟುಂಬದ ಆಸ್ತಿ ಎಷ್ಟು, ಇಡೀ ಕುಟುಂಬದ ಸಾಲ ಎಷ್ಟು, ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಪ್ರತಿಯೊಂದು ಪ್ರಶ್ನಾವಳಿಗಳು ಇರ್ತವೆ ಸ್ನೇಹಿತರೆ. ನಾನು ಈ ಪ್ರಶ್ನಾವಳಿಗಳನ್ನು ವಿವರಿಸ್ತಾ ಹೋಗ್ತೇನೆ. ಈ ಪ್ರಶ್ನಾವಳಿಗಳ ಆದಮೇಲೆ ಬರುವಂತಹ ಅಡೆತಡೆಗಳು ಏನು ಅನ್ನೋದನ್ನು ಸಹ ನಿಮ್ಮ ಹತ್ರ ಹೇಳ್ಕೊತಾ ಹೋಗ್ತೀನಿ. ಈಗ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನಾವಳಿಗಳಂದು ಭಾಗ 1ರಲ್ಲಿ 1ರಿಂದ 40 ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಕುಟುಂಬದ ಮುಖ್ಯಸ್ಥರ ಅಂದರೆ ಯಜಮಾನ, ಕುಟುಂಬದ ಮುಖ್ಯಸ್ಥರ ಅಥವಾ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಸಂಖ್ಯೆ. ಇದು ಮೇಯ್ನ್ ನೋಡಿ ಸ್ನೇಹಿತರೆ. ಯಜಮಾನ ಅಥವಾ ಯಾರು ಮಾಹಿತಿ ನೀಡ್ತಾರೆ, ಮಾಹಿತಿ ನೀಡೋರು ಖಂಡಿತ 18 ವರ್ಷ ಮೇಲ್ಪಟ್ಟವ್ರು ಇರಬೇಕು. ಮತ್ತು ಒಂದು ಒಳ್ಳೆಯ ಮನಸ್ಥಿತಿ ಇರುವವರು, ಅಂದರೆ ಒಳ್ಳೆಯ ಸ್ಪಷ್ಟವಾಗಿ ಮಾಹಿತಿ ಕೊಡುವಂಥರ ಆಗಿರಬೇಕು. ಅವರಿಬ್ಬರು, ಯಜಮಾನಂದಾಗಲಿ ಅಥವಾ ಮಾಹಿತಿ ಕೊಡುವವ್ರದ್ದಾಗಲಿ, ಸ್ಮಾರ್ಟ್ಫೋನ್ ನಂಬರ್ ಮಾತ್ರ ಕೊಡಬೇಕು ಫಸ್ಟು. ಇದು ಕ್ವಶನ್ ನಂಬರ್ 1 ಸ್ನೇಹಿತರೆ. ನೆಕ್ಸ್ಟ್ 2ನೇ ಕ್ವಶನ್ನು ಏನಿದೆಯಪ್ಪ ಅಂದರೆ, ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು. ಅಂದರೆ ಕುಟುಂಬದ ಮುಖ್ಯಸ್ಥರ ತಂದೆ, ಅವರ ತಂದೆ, ಕುಟುಂಬ ಯಾರು ಯಜಮಾನ ಇರ್ತಾನಲ್ಲ ಅವರ ತಂದೆಯ ವಿವರಗಳು. ಅಂದರೆ ವಿದ್ಯಾರ್ಹತೆ ಏನು, ಅವ್ರದ್ದು ಉದ್ಯೋಗ ಏನು, ಅವ್ರದ್ದು ಹುಟ್ಟಿದ ಜಿಲ್ಲೆ ಯಾವುದು, ಜಿಲ್ಲೆಯ ಒಳಗೆ ಹುಟ್ಟಿದ್ದಾರಾ, ಜಿಲ್ಲೆಯ ಹೊರಗೆ ಹುಟ್ಟಿದ್ದಾರಾ, ಅಥವಾ ರಾಜ್ಯದ ಒಳಗೆ ಹುಟ್ಟಿದ್ದಾರಾ, ಹೊರಗೆ ಹುಟ್ಟಿದ್ದಾರಾ ಅನ್ನೋದು ಮಾಹಿತಿ ಬೇಕಾಗಿದೆ ಸ್ನೇಹಿತರೆ. ಅಂದರೆ ಇವರ ಮೂಲ ಎಲ್ಲಿನವರು ಅಂತ ತಿಳ್ಕೊಳ್ಳೋ ಒಂದು ಉದ್ದೇಶದ ಸಲುವಾಗಿ. ನೆಕ್ಸ್ಟ್ 2B, ಎರಡನೇದರಲ್ಲಿ B ಕ್ವಶನ್ನು. ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆ. ಇವಾಗ ಮುಖ್ಯವಾಗಿ ಇಲ್ಲಿ ಇದು ನೋಡಿ ಮೇಯ್ನು. ಫಸ್ಟ್ ಸ್ಮಾರ್ಟ್ಫೋನ್ ನಂಬರ್ ಹೆಂಗೆ ತಗೊಂಡ್ವಿ, ಮುಖ್ಯಸ್ಥರದು ಅಥವಾ ಮಾಹಿತಿ ಕೊಡೋದು, ಅದೇ ರೀತಿ ಇಲ್ಲೂ ಸಹ 2B ಕ್ವಶನ್ ನಂಬರ್ 2Bನಲ್ಲಿ ಅವರ ಆಧಾರ್ ನಂಬರ್ ತಗೋಬೇಕು. ಯಾರ್ದಾದ್ರೂ ಆಗಲಿ, ಮುಖ್ಯಸ್ಥರದಾಗಲಿ ಅಥವಾ ಮಾಹಿತಿ ಕೊಡೋರ್ದಾಗಲಿ. ಇದು 2B ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3ನಲ್ಲಿ ಏನಿದೆ ಅಂದರೆ, ಕುಟುಂಬದ ಪಡಿತರ ಚೀಟಿ ಸಂಖ್ಯೆ. ಅಂದರೆ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಪಡಿತರ ಒಂದು ರೇಷನ್ ಕಾರ್ಡ್ ಇರ್ತದೆ, ಅದು APL ಆಗಲಿ BPL ಆಗಲಿ. ಈ ನಂಬರ್ ಹಾಕಿದ್ರೆ ಅಷ್ಟೇ ಎಲ್ಲ ಕುಟುಂಬದ ಡೀಟೇಲ್ಸು ಓಪನ್ ಆಗ್ತವೆ ಆ್ಯಪ್ನಲ್ಲಿ. ಸೊ ಆ ಒಂದು ನಂಬರನ್ನು ಎಂಟ್ರಿ ಮಾಡಬೇಕು. ಒಂದು ಮನೆಗೆ ಮಿನಿಮಮ್ 5 ರೇಷನ್ ಕಾರ್ಡ್ಗಳನ್ನು ಬಳಸ್ಬೋದು. ಅದಕ್ಕೆ ಒಂದು ರೇಷನ್ ಕಾರ್ಡ್ಗೆ ಒಂದೇ UHID ನಂಬರ್ ಇರ್ತದೆ, ಅದು ನೆನಪಿಟ್ಕೊಳ್ಳಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ. ಅದನ್ನು ಮತ್ತೆ ನೀವು ಬೇಕಾದರೂ ಒಂದು ಸಲ ನೋಡಿ ಗೊತ್ತಾಗುತ್ತೆ. ಈಗೇನು ಮಾಡಬೇಕು, ಒಂದು ರೇಷನ್ ಕಾರ್ಡ್ಗೆ ಒಂದೇ UHID ನಂಬರು, ಸರ್ವೆ ID ಇರ್ತದೆ. ನೀವೇನಾದರೂ ಒಂದು ಮನೆಯಲ್ಲಿ 4-5 ರೇಷನ್ ಕಾರ್ಡ್ಗಳಿದೆ ಅಂದರೆ ಮತ್ತೆ ಸಪ್ರೇಟ್ ಅವ್ರಿಗೆ UHID ನಂಬರ್ ಕ್ರಿಯೇಟ್ ಮಾಡಬೇಕಾಗತ್ತೆ, ಸರ್ವೆ IDನೂ ಸಹ ಕ್ರಿಯೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದು ಆ್ಯಪ್ನಲ್ಲೇ ಜನ್ರೇಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೀವು ಮತ್ತೆ ಸರ್ ನಾವು ಲೈನ್ ಮ್ಯಾನ್ ಹಾಕೋಗಿಲ್ಲ, ಮನೆಗೆ ಸ್ಟಿಕ್ಕರು, ನಾ ಏನು ಮಾಡಲಿ ಅಂತ ತಲೆನೇ ಕೆಡಿಸ್ಕೋಬೇಡಿ. ಆ್ಯಪ್ನಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ. ನಾನು ಆ್ಯಪ್ದು ಒಂದು ವಿಡಿಯೋ ಮಾಡ್ತೀನಲ್ಲ, ಆ ವಿಡಿಯೋದಲ್ಲೂ ಸಹ ನಿಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 4ರಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಸಿಂಪಲ್, ನೀವು ಎಷ್ಟು ಜನ ಇದ್ದಾರೋ ಅಷ್ಟು ಜನದ್ದು. ಅಂದರೆ ನಾನು ಮೊದಲೇ ಹೇಳಿದ್ದೆ 1ರಿಂದ 40ರವರೆಗೂ ವೈಯಕ್ತಿಕ ಮಾಹಿತಿ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಕುಟುಂಬದ ಎಲ್ಲ ಸದಸ್ಯರ ಗುರುತಿನ ಚೀಟಿ ಸಂಖ್ಯೆ, ಎಪಿಕ್ ನಂಬರ್. ನಾನು ಅವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಎಪಿಕ್ ನಂಬರ್ ಸೇಮ್ ಆಧಾರ್ ನಂಬರ್ ಎಲ್ಲ ಹೆಂಗೆ ಬರ್ಕೊತಾರೆ, ಎಲ್ಲರ ಹೆಸರು ಮುಂದೆ ಅವ್ರ ಎಪಿಕ್ ನಂಬರು ಸಹ ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ 6ನೇ ಕ್ವಶನ್, ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ಹೆಸರು.
ಕುಟುಂಬದ ಮುಖ್ಯಸ್ಥರ ಹೆಸರು ಬರ್ಕೋಬೇಕು, ಆ ಮನೆಯಲ್ಲಿ ಎಲ್ಲ ಸದಸ್ಯರ ಹೆಸರು ಬರ್ಕೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನಿದೆಪ್ಪ ಅಂದರೆ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ. ಎಸ್, ಫಸ್ಟ್ಗೇನ ಆಧಾರ್ ಕಾರ್ಡು, ಎಪಿಕ್ ನಂಬರು, ಕುಟುಂಬದ ಮುಖ್ಯಸ್ಥರ ಹೆಸರು ಮತ್ತು ಅವರ ಸದಸ್ಯರ ಹೆಸರು. ಆಮೇಲೆ ನೆಕ್ಸ್ಟ್ ಲೈನಲ್ಲಿ ಇರ್ತದೆ ಏನಿರ್ತದೆ ಅಂತ ಸಂಬಂಧ. ತಂದೆ ಇದ್ದರೆ ತಂದೆ, ತಾಯಿ ಇದ್ದರೆ ತಾಯಿ, ಆ ಥರ ಸಂಬಂಧ ಗೊತ್ತಿದೆ ಎಲ್ಲರಿಗೂ. ನಮ್ಮ ಸಮೀಕ್ಷಾದಾರರಿಗೆ ಇದುವರೆಗೂ ಎಷ್ಟೋ ಸಮೀಕ್ಷೆಗಳು ಮಾಡಿದ್ರಿ, ಸಂಬಂಧ ಯಾವ ರೀತಿ ಬರಿಬೇಕಂತನೂ ಗೊತ್ತಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಏನು ಹೇಳತ್ತಪ್ಪ ಅಂದರೆ ಧರ್ಮ ಯಾವುದು ಅಂತ ಕೇಳುತ್ತೆ. ಸೊ ಅವ್ರು ಹೇಳಿದ ಧರ್ಮನೇ ಬರ್ಕೊಳ್ಳಿ. ಮತ್ತು ಇದೊಂದು ಸ್ವಲ್ಪ ಈ ಸಿದ್ದರಾಮಯ್ಯ ನಿನ್ನೆ ನ್ಯೂಸಲ್ಲಿ ಒಂದು ಫೈನಲ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗಿದ್ದರೆ ಕನ್ವರ್ಟ್ ಧರ್ಮನೇ ಬರೀಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ ಖುದ್ದು ಹೇಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಮತ್ತೊಮ್ಮೆ ಪರಿಶೀಲಿಸಿ, ಮತ್ತೊಮ್ಮೆ ನಿಮ್ಮ ಮೇಲಾಧಿಕಾರಿಗಳ ಒಂದು ಗಮನಕ್ಕೆ ತಂದು ಅದನ್ನು ಕನ್ವರ್ಟ್ ಆದವ್ರದ್ದು ಮಾತ್ರ, ಇವ್ರಲ್ಲಾದ್ರು ಅವ್ರು ಏನು ಹೇಳ್ತದೋ ಅದೇ ಧರ್ಮವನ್ನು ಬರೆದುಕೊಳ್ಳಿ, ಯಾವುದೇ ಒತ್ತಾಯ ಮಾಡುವಂತಿಲ್ಲ. ಜಾತಿ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಜಾತಿ ಬರ್ಕೋಬೇಕಾಗುತ್ತೆ. ಅವರ ಜಾತಿ ಯಾವುದು, ಅವ್ರು ಏನು ಜಾತಿ ಇರ್ತದೆ, ಎಲ್ಲದಕ್ಕೂ ಕೋಡುಗಳು ಹಾಕಬೇಕು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮೇಯ್ನು ಇಂಥವಕ್ಕೆಲ್ಲ ಕೋಡುಗಳಿದ್ದಾವೆ, ಆ ಕೋಡುಗಳನ್ನೇ ಎಂಟ್ರಿ ಮಾಡ್ಕೊತ ಹೋಗಬೇಕಾಗತ್ತೆ. ಉಪಜಾತಿ, ಅವ್ರದ್ದು ಆ ಜಾತಿಗೆ ಏನು ಉಪಜಾತಿ ಇದೆಯೋ ಉಪಜಾತಿಗೆ ಕೋಡ್ ಎಂಟ್ರಿ ಮಾಡಿ, ಇಲ್ಲಾಂದರೆ ಡ್ಯಾಶ್ ಬಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಏನು ಹೇಳ್ತಪ್ಪ ಅಂದರೆ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥಕ ಹೆಸರುಗಳು ಇದ್ದಲ್ಲಿ ಆ ಜಾತಿಗೆ ಏನಾದರೂ ಇನ್ನಿತರ ಬೇರೆ ಸಮಾನಾರ್ಥಕ ಹೆಸರುಗಳಿದ್ದರೆ ಆ ಒಂದು ಸಮಾನಾರ್ಥಕ ಹೆಸರುಗಳನ್ನು ಸಹ ನೀವು ಬರೆಯಬೇಕಾಗುತ್ತದೆ ಸ್ನೇಹಿತರೆ. ಅದು ಸಹ ನಿಮಗೆ ಕೈಪಿಡಿಯಲ್ಲಿ ಸಿಗುತ್ತದೆ. ಉದಾಹರಣೆಗೆ ಒಕ್ಕಲಿಗ ಅಕ್ಷರಗಳು ಬೇರೆ ಬೇರೆ ಬರ್ತದೆ. ಒಂದನೇದು ಓ ಬರುತ್ತೆ, ಇನ್ನೊಂದು ವಾ ಬರುತ್ತೆ. ಈ ರೀತಿ ಸಮನಾದ ಜಾತಿ ಯಾವುದಾದ್ರೂ ಹೆಸರುಗಳಿದ್ದರೆ ತಿಳಿಸಿ ಅಂತ ಹೇಳ್ತಾರಲ್ಲ, ಆ ರೀತಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಏನು ಹೇಳುತ್ತಪ್ಪ ಪ್ರಶ್ನಾವಳಿ ಅಂದರೆ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುತ್ತೀರಾ. ಅವರೇನಾದರೂ ಜಾತಿ ಪ್ರಮಾಣ ಪತ್ರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಆರ್ ಡಿ ನಂಬರ್ ಇದ್ದರೆ ಅದನ್ನು ಎಸ್ ಇದ್ದರೆ ಎಸ್ ಅಂತ ಹಾಕಿ, ಹೋದರೆ ನೋ ಅಂತ ಹಾಕಿ, ಅದಕ್ಕೆ ಸಂಬಂಧಪಟ್ಟಂತೆ ಕೋಡನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ಅದೇ ರೀತಿ ಕ್ವಶನ್ ನಂಬರ್ 13 ಸೆಕ್ಸ್ ಅಂದರೆ ಗಂಡ ಯಾವುದು, ಗಂಡ ಹೆಣ್ಣ ಅಥವಾ ತೃತೀಯ ಲಿಂಗಿನ ಯಾವುದು ಅಂತ ನಾವು ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಯಸ್ಸು, ಅವರ ವಯಸ್ಸೆಷ್ಟು, ಅವರ ಒಂದು ಸಂಬಂಧ ಎಲ್ಲ ಸದಸ್ಯರದ್ದು ಲೈನ್ ಇರ್ತದಲ್ಲ, ಆ ಲೈನಿಗೆ ಸಂಬಂಧಪಟ್ಟಂತೆ ಅವ್ರ ವಯಸ್ಸು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ 15 ಮಾತೃಭಾಷೆ, ಅವರ ಮಾತೃಭಾಷೆ, ಅವ್ರು ಯಾವುದು ಮೂಲ ತಾಯಿಯಿಂದ ಯಾವ ಭಾಷೆ ಮಾತಾಡ್ತಾರೋ ಆ ಒಂದು ಭಾಷೆಯನ್ನು ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 16 ಏನು ಹೇಳ್ತದಪ್ಪ ಅಂದರೆ ವಿಶೇಷ ಚೇತನರೇ ಅಥವಾ ದಿವ್ಯಾಂಗ ಚೇತನರೇ, ಇದನ್ನು ಸಹ ನಾವು ಕೋಡ್ಗಳನ್ನು ಎಂಟ್ರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ನೇ ಅವ್ರದ್ದು UDID ನಂಬರ್ ಇರುತ್ತೆ ಸ್ನೇಹಿತರೆ. ಪ್ರತಿ ದಿವ್ಯಾಂಗರಿಗೂ UDID ನಂಬರ್ ಇರುತ್ತೆ. ಆ ಒಂದು ಯೂನಿಕ್ ಡಿಸೇಬಲ್ ಐಡೆಂಟಿಟಿ ನಂಬರ್ ಅಂತ, ಆ ಒಂದು ನಂಬರನ್ನು ಸಹ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಬರೆದುಕೋಬೇಕಾಗತ್ತೆ. ಕ್ವಶನ್ ನಂಬರ್ 16 ಅದೇ ಹೇಳುತ್ತೆ ಸ್ನೇಹಿತರೆ. 16ರಲ್ಲಿ 2 ಏನಿದೆ ಅಂದರೆ UDID ನಂಬರ್ ಇಲ್ಲದಿದ್ದಲ್ಲಿ, UDID ನಂಬರ್ ಇಲ್ಲ ಕೆಲವರಿಗೆ, ಯಾವ ವಿಶೇಷಚೇತನ ಮಕ್ಕಳಿಗೆ ವಿಶೇಷಚೇತನ ಪ್ರಮಾಣ ಪತ್ರದ ಫೋಟೋ ಅಪ್ಲೋಡ್ ಮಾಡುವುದು. ಫಾರ್ ಎಕ್ಸಾಂಪಲ್ ಅವರು UDID ನಂಬರ್ ತೆಗೆದುಕೊಂಡಿಲ್ಲ, ಸೊ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಪ್ರಮಾಣ ಪತ್ರ ಕೊಟ್ಟಿರ್ತಾರೆ, ಅವರು ಫೋಟೋ ಇರೋದು ಸಹಿತ, ಅದನ್ನು ನಾವೇನು ಮಾಡಬೇಕಾಗತ್ತೆ, ನಾವು ಆ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಅವರ ಮಾಹಿತಿ ಮುಂದೆ ಕೇಳುತ್ತದು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಸಬ್ 3 ಏನು ಹೇಳುತ್ತಪ್ಪ ಅಂದರೆ UDID ನಂಬರ್ ಅಥವಾ ವಿಶೇಷಚೇತನೆಯ ಪ್ರಮಾಣ ಪತ್ರ ಇಲ್ಲ ಎಂದಾದ ಅಂಗವಿಕಲತೆಯ ವಿಶೇಷಚೇತನ ವಿಧ ಯಾವುದು, UDID ನಂಬರು ಇಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರ ಫೋಟೋ ಇರುವಂಥ ಪ್ರಮಾಣ ಪತ್ರನೂ ಇಲ್ಲ. ಹಂಗಾದರೆ ಯಾವುದರ ಅಡಿಯಲ್ಲಿ ಅವರು ವಿಶೇಷಚೇತನರಾಗಿದ್ದಾರೆ ಎಂಬುದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದೊಂದು ಸಂಬಂಧಪಟ್ಟಂಥ ಕೋಡ್ ಆಗಲಿ, ಅದು ಸಂಬಂಧಪಟ್ಟಂಥ ಇದಾದರೆ ನಾವು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದೇ 16ರಲ್ಲಿ ಸಬ್ 4 ಇದೆ ಸ್ನೇಹಿತರೆ. 16ರಲ್ಲಿ ಸಬ್ಬುಗಳು 5 ಇದಾವೆ ಸಬ್ಬುಗಳು. ಸೊ ಅದೇ 16ರಲ್ಲಿ ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವರೇ. ಫಾರ್ ಎಕ್ಸಾಂಪಲ್ ದಿವ್ಯಾಂಗ ಅಥವಾ ವಿಶೇಷಚೇತನ ಮಗು ಇದೆ, ಅವರಿಗೆ ಪ್ರತಿ ಬೆಳಗ್ಗೆಯಿಂದ ನಾಳೆ ಮತ್ತು ರಾತ್ರಿವರೆಗೂ ಆರೈಕೆ ಮಾಡೋಕ್ಕೆ ಯಾರಾದರೂ ಇದ್ದಾರೆ ಅಂತ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಸಬ್ 5 ಏನು ಹೇಳುತ್ತಪ್ಪ ಅಂದರೆ ದಿನನಿತ್ಯ ಚಟುವಟಿಕೆಗಳಲ್ಲಿ ವಿಕಲಚೇತನೆಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತೀರಾ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಕಾಲಿರೋದಿಲ್ಲ, ಅವ್ರ ಕಾಲಲ್ಲಿ ಕುತ್ಕೊಂಡು ಹೋಗುವಂಥ ವೀಲ್ ಚೇರ್ ಇರ್ತದಲ್ಲ ಅಂಥದ್ದು ಇದೆಯಾ, ಇಲ್ಲ ಕೆಲವ್ರಿಗೆ ಈ ಥರ ನಡೆಯೋಕ್ಕೆ ಒಂದು ಸ್ಟಿಕ್ ಕೊಟ್ಟಿರ್ತಾರೆ ಸ್ಟ್ಯಾಂಡ್ಸ್ ಇಟ್ಕೊಳ್ಳೋಂಥದ್ದು, ಅಂಥವೇನಾದರೂ ಮೆಟೀರಿಯಲ್ಸು ಇದೆಯಾ. ಕೆಲವ್ರು ಈ
ಒಂದು ಕಿವಿ ಕೇಳಿಸೋದಿಲ್ಲ, ಅವರಿಗೆ ಒಂದು ಹಿಯರ್ ಸೆಟ್ ಕೊಟ್ಟಿರ್ತಾರೆ, ಅಂಥದ್ದೇನಾದರೂ ಇದೆಯಾ? ಈ ರೀತಿ ಸಲಕರಣೆಗಳನ್ನು ಬಳಸ್ತಾ ಇದ್ದಾರೆ. ಹೌದು ಅಂದರೆ ಹೌದು, ಎಸ್ ಅಂದರೆ ಎಸ್, ನೋ ಅಂದರೆ ನೋ ಅಂತ. ಇಷ್ಟು 16ವರೆಗೂ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ 17ನೇದು ಕ್ವಶನ್ನು, ಇದು ಎಲ್ಲರಿಗೂ ಪರ್ಸ್ನಲ್ ಆಗಿ ಬರ್ತಾ ಇದೆ. ಇದು ವೈವಾಹಿಕ ಸ್ಥಾನಮಾನ. ಪ್ರತಿಯೊಬ್ಬರದ್ದು ಮದುವೆ ಆಗಿದ್ರೆ ಎಸ್, ಇಲ್ಲಾಂದರೆ ನೋ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 18 ಏನು ಹೇಳ್ತಂದರೆ, ವಿವಾಹ ಆದ ಸಮಯದಲ್ಲಿ ಅವರ ವಯಸ್ಸೆಷ್ಟು? 18 ವರ್ಷನ, 19 ವರ್ಷನ, 20 ವರ್ಷನ, 25 ವರ್ಷಕ್ಕೆ ಮದುವೆ ಆಯ್ತಾ ಅಂತ ಎಂಟ್ರಿ ಮಾಡಬೇಕಾಗತ್ತೆ. ಇದರ ಮುಂದಿನ ಕ್ವಶನ್ನು ಏನಿದೆಯಪ್ಪ ಅಂದರೆ, ಆ ಒಂದು ಮದುವೆ ಯಾವ ಟೈಮ್ಗೆ ಆಗಿದೆ ಅನ್ನೋದನ್ನು ಗೊತ್ತಾಗೋ ಸಲುವಾಗಿ, ಎಷ್ಟು ವರ್ಷಗಳಲ್ಲಿ ಆಗಿದೆ ಅನ್ನೋ ಗೊತ್ತಾಗೋ ಸಲುವಾಗಿ ಇದನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇಷ್ಟು ಏನು ವಿವರಗಳಿದಾವಪ್ಪ ಅಂದರೆ ಇವ್ರಿಗೂ ಸಾಮಾನ್ಯ ಮಾಹಿತಿ. ಇದು ಏನು 1ರಿಂದ 40 ಒಳಗೆ 18 ಕ್ವಶನ್ನು ಪ್ರತಿ ವ್ಯಕ್ತಿಗೂ ಸಾಮಾನ್ಯ ಮಾಹಿತಿ. ಇದರಲ್ಲೇ ಮತ್ತು ಶೈಕ್ಷಣಿಕ ಮಾಹಿತಿ ಬರುತ್ತೆ. ಈಗ ಏನು ಶೈಕ್ಷಣಿಕ ಮಾಹಿತಿ ಬರುತ್ತಂದರೆ 19ನೇ ಕ್ವಶನ್ನು ಶಾಲೆಯ ವಿಧ. ಏನು ಗೌರ್ಮೆಂಟಾ, ಕಾನ್ವೆಂಟಾ, ಅಥವಾ ಈ ಒಂದು ಕೆಲವರು ಈಗ ಮನೆಯಲ್ಲೇ ಕಲಿತಾ ಇದ್ದಾರೆ, ಆ ಒಂದು ಸಿಸ್ಟಮು ತಂದಿದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾವ ರೀತಿ ಶಿಕ್ಷಣ ಪಡೆಯುತ್ತಿದ್ದಾರೆ, ಯಾವ ಶಾಲೆಯಿಂದ ಪಡೆಯುತ್ತಿದ್ದಾರೆ ಅನ್ನೋದನ್ನು ಸಹ ಆ ಒಂದು ಶಾಲೆಯ ವಿಧ, ಅದು ಸರ್ಕಾರಿ ಆಗಲಿ, ಅನುದಾನಿತವಾಗಲಿ, ಕಾನ್ವೆಂಟ್ ಆಗಲಿ, ಯಾವುದಾದ್ರೂ ಪ್ರೈವೇಟ್ ಆಗಲಿ, ಖಾಸಗಿ ಯಾವುದೇ ಆಗಲಿ ಅದು. ನೆಕ್ಸ್ಟ್ 20ನೇ ಕ್ವಶನ್ ಏನು ಹೇಳ್ತದೆ ಅಂದರೆ, ವಿದ್ಯಾಭ್ಯಾಸದ ವಿವರ. ಅಂದರೆ ಅವರ ಒಂದು ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಸ್ನೇಹಿತರೆ. ಏನಪ್ಪ ಅಂದರೆ ಸಮೀಕ್ಷೆ ದಿನದಂದು, ಅವತ್ತು ನೀವು ಸಮೀಕ್ಷೆಗೆ ಹೋಗಿದ್ದ ದಿನ ಏನು ಕ್ವಾಲಿಫಿಕೇಷನ್ ಇದೆ ಅವ್ರದ್ದು, ಎಷ್ಟರ ಮಟ್ಟಿಗೆ ಕ್ವಾಲಿಫಿಕೇಷನ್ ಇದೆ ಅನ್ನೋದನ್ನು ನಮಗೆ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಗರಿಷ್ಠ ವಿದ್ಯಾರ್ಹತೆ ಎಷ್ಟು, ಮ್ಯಾಕ್ಸಿಮಮ್ PUC ಇದ್ದರೆ PUC, ಡಿಗ್ರಿ ಇದ್ದರೆ ಡಿಗ್ರಿ, ಅಥವಾ ಏನು ಸೆಕೆಂಡ್ ಇಯರ್ ಡಿಗ್ರಿ ಇದ್ದರೆ ಸೆಕೆಂಡ್ ಇಯರ್ ಡಿಗ್ರಿ, ಅಥವಾ ಗರಿಷ್ಠ ಏನಿದೆಯೋ ಅದನ್ನು ನಾವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ 21A ಏನು ಹೇಳ್ತದಪ್ಪ ಅಂದರೆ, ಶಾಲೆ ಬಿಟ್ಟಾಗಿನ ತರಗತಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇದ್ದಾನೆ, ಯಾರು, ಹನುಮಪ್ಪ ಅಂತ, ಅವ ಯಾವ ಡೇಟಿಗೆ ಶಾಲೆ ಬಿಟ್ಟ, ಎಷ್ಟನೇ ತರಗತಿಗೆ ಶಾಲೆ ಬಿಟ್ಟ ಅನ್ನೋದು 21A ಕೇಳ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ 21B ಏನು ಹೇಳ್ತಪ್ಪ ಅಂದರೆ, ಶಾಲೆ ಬಿಟ್ಟಾಗಿನ ವಯಸ್ಸು. ಶಾಲೆ ಅಂದರೆ ಶಾಲೆ ಓದಿದಿರ ಬಿಟ್ಟಿರ್ತಾರಲ್ಲ, ಆವಾಗ ಅವರ ವಯಸ್ಸು ಎಷ್ಟಾಗಿತ್ತು ಅನ್ನೋದನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ 21C ಏನು ಹೇಳ್ತದಂದರೆ, ಶಾಲೆ ಬಿಡಲು ಕಾರಣ. ಅದು ಯಾರಿಗೆ ಸಂಬಂಧ? ಶಾಲೆ ಬಿಡಲು ಕಾರಣ ಎಲ್ಲರಿಗೂ ಸಂಬಂಧಪಡಲ್ಲ. 6ರಿಂದ 16 ವರ್ಷದ ಒಳಗೆ ಏನಾದರೂ ಶಾಲೆ ಬಿಟ್ಟಿದ್ದರೆ ಅವ್ರಿಗೆ ಮಾತ್ರ ಸಂಬಂಧಪಡ್ತದೆ ಶಾಲೆ ಬಿಡಲು ಏನು ಕಾರಣ ಅಂತ. ನೆಕ್ಸ್ಟ್ 22ನೇ ಕ್ವಶನ್ ಏನು ಹೇಳಿದೆ ಅಂದರೆ, 16ರಿಂದ 40 ವರ್ಷದವರು ಶಿಕ್ಷಣ ಮುಂದುವರಿಸದಿರಲು ಕಾರಣ. ನೋಡಿ, ಈಗ ಇದುವರೆಗೂ ಏನಾಯಿತು, 6ರಿಂದ 16 ವರ್ಷದವರೆಗೂ ಶಾಲೆ ಬಿಡಲು ಕಾರಣ ಬಂತು. 22 ಏನು ಹೇಳ್ತದೆ, 16ರಿಂದ 40 ವರ್ಷ ಮಧ್ಯದಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡಲಾರ್ದೆ ಸ್ಟಾಪ್ ಮಾಡಿರ್ತಾರಲ್ಲ, ಯಾಕೆ, ಏನು ಕಾರಣ ಅಂತ ಎಂಟ್ರಿ ಮಾಡಬೇಕಾಗತ್ತೆ. ಒಂದು ವೇಳೆ ಅನಕ್ಷರಸ್ಥರಾಗಿದ್ದರೆ, ಪೂರ್ತಿ ಏನು ಓದೇ ಇಲ್ಲ, ಏನು ಕಾರಣ ಅಂತ 23ನೇ ಕ್ವಶನ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸಂಪೂರ್ಣ ಅನಕ್ಷರಸ್ಥರು, ಏನು ಓದೇ ಇಲ್ಲ, ಏನು ಕಾರಣ ಅಂತ 23ನೇ ಕ್ವಶನ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೀಸಲಾತಿ. ಯಾವುದರಲ್ಲಿ ಮೀಸಲಾತಿ ಪಡೆದಿದ್ದಾರೆ ಅಂತ, ಆಲ್ಮೋಸ್ಟ್ ಯಾವ ವಿಚಾರದಲ್ಲಿ ಮೀಸಲಾತಿ ತೆಗೆದುಕೊಂಡಿದ್ದಾರೆ ಅಂತ. 24 ಕ್ವಶನ್ ನಂಬರ್ 24A ಏನು ಹೇಳ್ತದೆ ಅಂದರೆ, ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು. ಸರ್ಕಾರ ಏನೇನು ಶೈಕ್ಷಣಿಕ ಸೌಲಭ್ಯಗಳು ಕೊಟ್ಟಿದೆ. ನೆಕ್ಸ್ಟ್ 24B ಸರ್ಕಾರದ ಉದ್ಯೋಗ ಸೌಲಭ್ಯಗಳು, ಉದ್ಯೋಗ ಪಡೆಯುವಾಗ ಏನೇನು ಸೌಲಭ್ಯಗಳು ಪಡ್ಕೊಂಡಿದ್ದಾರೆ. 24C ವಸತಿ ಶಾಲೆ ಅಥವಾ ಹಾಸ್ಟೆಲ್, ಮೊರಾರ್ಜಿ, ಕಿತ್ತೂರು ಇಂಥ ಶಾಲೆಗಳಿದಾವಲ್ಲ, ಅದರ ಸೌಲಭ್ಯಗಳಿದ್ದರೆ ಅದನ್ನು ಎಂಟ್ರಿ ಮಾಡಬೇಕು. 24D ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ಪನ್ನು ಎಂಟ್ರಿ ಮಾಡಬೇಕು. 24E ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳನ್ನು ಎಂಟ್ರಿ ಮಾಡಬೇಕು. ಈ 371J 25ನೇ ಕ್ವಶನ್ನು, ಇದು ಕಲ್ಯಾಣ ಕರ್ನಾಟಕದವ್ರಿಗೆ ಮಾತ್ರ ಸಂಬಂಧಪಡ್ತದೆ. ಇನ್ನು ಉಳಿದ ರಾಜ್ಯದಲ್ಲಿ ಯಾವ ಜಿಲ್ಲೆಯವರೆಗೂ ಸಂಬಂಧಪಡೋದಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 6 ಜಿಲ್ಲೆಗಳಿದ್ದಾವೆ. ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ಒಟ್ಟು 6 ಜಿಲ್ಲೆಗಳಿದ್ದಾವೆ ಸ್ನೇಹಿತರೆ. 6 ಜಿಲ್ಲೆಗಳಿಗೆ ಸಂಬಂಧಪಡ್ತದೆ 371J. ಅದು ಬಿಟ್ಟರೆ ಆ ಒಂದು 6 ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಬಿಟ್ಟರೆ ಇನ್ಯಾವ ಜಿಲ್ಲೆಗೂ ಸಹ ಈ ಒಂದು 371J ಅಂದರೆ 25ನೇ ಕ್ವಶನ್ ಸಂಬಂಧ ಪಡುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ 26ನೇದು, ಇದು ಇಲ್ಲಿಂದ ಯಾವನೆಂದರೆ ಔದ್ಯೋಗಿಕ ವಿಚಾರ ಮತ್ತು ರಾಜಕೀಯ ಪ್ರಾತಿನಿಧ್ಯ. ಅಂದರೆ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ, ಏನು ಕೆಲಸ ಮಾಡ್ತಿದ್ರಿ, ಯಾವ ಕೆಲಸ ಮಾಡ್ತಿದ್ದೀರಿ ಅಂತ 26ನೇ ಪ್ರಶ್ನೆಯಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ 27ನೇದು ಏನಿದೆ ಅಂದರೆ, ಸರ್ಕಾರಿ ಕೆಲಸನ, ಖಾಸಗಿ ಕೆಲಸನ, ಏನು ಕೆಲಸ ಇದೆಯೋ ಅದನ್ನು ಬರೀಬೇಕಾಗತ್ತೆ, ಅಥವಾ ಸ್ವ ಉದ್ಯೋಗನ ಏನು ಕೆಲಸ ಇದೆಯೋ ಅದನ್ನು ಬರೀಬೇಕಾಗತ್ತೆ. 28ನೇದು, ನೀವು ತೊಡಗಿರುವ ಹಾಲಿ ಉದ್ಯೋಗ ಅಥವಾ ವ್ಯಾಪಾರ, ಸ್ವಯಂ ಉದ್ಯೋಗ ಯಾವುದು, ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ 28ನೇದು ಬರೀಬೇಕಾಗತ್ತೆ.
29ನೇ ಕ್ವಶನ್ ಏನಿದೆ ಸ್ನೇಹಿತರೆ, ನೀವು ಕೈಗಾರಿಕಾ ಇಲಾಖೆಯಲ್ಲಿ MSME ನೋಂದಾಯಿಸಿದ್ದೀರಾ? ಕೈಗಾರಿಕಾ ಇಲಾಖೆಯಲ್ಲಿ ಏನಾದರೂ ಕೆಲಸ ಮಾಡುತ್ತಿದ್ದರೆ ಈ MSME ಅಂತಿದೆ ಸ್ನೇಹಿತರೆ, ಅದರ ಅಡಿಯಲ್ಲಿ ಏನಾದರೂ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದೆ ಸ್ನೇಹಿತರೆ, ಅದನ್ನೇ ಎಂಟ್ರಿ ಮಾಡಬೇಕಾಗತ್ತೆ. 30ನೇ ಕ್ವಶನ್ನು, ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು? ಕೃಷಿ ಇದ್ದರೆ ಕೃಷಿ, ಕೂಲಿ ಇದ್ದರೆ ಕೂಲಿ, ಯಾವುದಿದ್ರೆ ಅದನ್ನು ಎಂಟ್ರಿ ಮಾಡಿ. ಅದೇ ರೀತಿ 31, ನಿಮ್ಮ ಕುಲ ಕಸುಬು ಮುಂದುವರೆದಿದೆಯೇ? ಅಂದರೆ ನಿಮ್ಮ ಒಂದು ಕುಟುಂಬದ್ದು ಕೃಷಿ ಇರಲಿ, ಬಡಿಗೆ ಇರಲಿ, ಕಮ್ಮಾರ ಚಮ್ಮಾರ ಏನೇ ಇರಲಿ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಕಂಟಿನ್ಯೂ ಮಾಡ್ತಿದ್ರೆ ಎಸ್ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ 32ನೇದು, ನಿಮ್ಮ ಕುಲ ಕಸುಬಿನಿಂದ ಬಂದ ಕಾಯಿಲೆಗಳು ಹಾಗೂ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು. ಒಂದು ವೇಳೆ ನಿಮ್ಮ ಕುಲ ಕಸುಬುಗಳಿಂದ ಏನಾದರೂ ಅದಕ್ಕೆ ಸಂಬಂಧ ರಿಲೇಟೆಡ್ ಕಾಯಿಲೆಗಳು ಬಂದಿದ್ದರೆ ಅವನ್ನು ಎಂಟ್ರಿ ಮಾಡಬೇಕಾಗತ್ತೆ. 33ನೇ ಕ್ವಶನ್ ಏನಿದೆ ಅಂದರೆ, ಅಸಂಘಟಿತ ಕ್ಷೇತ್ರದಲ್ಲಿಯೇ ದಿನಗೂಲಿ ಕೆಲಸಗಾರರು. ಈ ಒಂದು ಅಸಂಘಟಿತ ಕ್ಷೇತ್ರ ಅಂತ ಕೆಲವು ಕೆಲಸಗಳಿದ್ದಾವೆ ಸ್ನೇಹಿತರೆ, ಅದರಲ್ಲಿ ಏನಾದರೂ ದಿನಗೂಲಿ ಕೆಲಸಗಾರರ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ವೈಯಕ್ತಿಕ ವಾರ್ಷಿಕ ಆದಾಯ, ನೀವೇನಾದ್ರು ಕೆಲಸ ಮಾಡ್ತಿದ್ರೆ ಯಾವುದೇ ಕೆಲಸ ಇರಲಿ, ಆ ಸ್ವಉದ್ಯೋಗ ಇರಲಿ, ಸರ್ಕಾರಿ ಖಾಸಗಿ ಯಾವುದೇ ಇರಲಿ, ಒಂದು ವೈಯಕ್ತಿಕ ವಾರ್ಷಿಕ ಆದಾಯವನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಅದಕ್ಕೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದೀರಾ? 35ನೇದು, ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ? 36ನೇ ಕ್ವಶನ್ನು. 37ನೇದು, ನೀವು ಯಾವ ಕೌಶಲಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ? ಇದು ಮೇಯ್ನ್ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ನಿಮಗೇನಾದರೂ ಯಾವುದಾದ್ರೂ ಕೌಶಲ, ಯಾವುದಾದ್ರು ಸ್ಕಿಲ್ ಬೇಸ್ಡ್ ಕೆಲಸ ನಾನು ಕಲಿಬೇಕು ಅಂತ ಏನಾದರೂ ಆಸೆ ಇದ್ದರೆ ಇಲ್ಲಿ ಎಂಟ್ರಿ ಮಾಡಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಯೋಜನೆಗಳು ಸರ್ಕಾರ ರೂಪಿಸ್ತವೆ ಸ್ನೇಹಿತರೆ. ಅದೇ ರೀತಿ 38ನೇ ಕ್ವಶನ್ನು, ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ? ನೀವೇನಾದರೂ ಕಂಪ್ಯೂಟರ್ ಕಲ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದ್ದರೆ ಎಸ್ ಅಂತ ಹಾಕಬೇಕು, ನೋ ಅಂದರೆ ನೋ ಅಂತ ಹಾಕಬೇಕು. ಎಲ್ಲ ಸದಸ್ಯರದು ಸ್ನೇಹಿತರೆ, ಇದು ಕುಟುಂಬದಲ್ಲ, ಒಬ್ಬರದಲ್ಲ, ಎಲ್ಲ ಸದಸ್ಯರಿಗೂ ಎಂಟ್ರಿ ಮಾಡಬೇಕು ಲೈನಾಗಿ. ಅದೇ ರೀತಿ ಆರೋಗ್ಯ ವಿಮೆ ವಿವರಗಳು, ನೀವೇನಾದರೂ ಹೆಲ್ತ್ ಪಾಲಿಸೀಸ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು 39ನೇ ಕ್ವಶನ್ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಜನಪ್ರತಿನಿಧಿಗಳಾದಿದ್ದಲ್ಲಿ ಅದರ ಸಂಬಂಧಪಟ್ಟ ವಿವರಗಳು, ಅಂದರೆ ಪೊಲಿಟಿಷಿಯನ್, ಯಾವುದಾದ್ರೂ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕು ಪಂಚಾಯತಿ ಮೆಂಬರು, MLA, MP ಯಾವುದಿದ್ರೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. 40B ಲಾಸ್ಟ್ ಕ್ವಶನ್ ಇಲ್ಲಿ ಏನಿದೆ ಅಂದರೆ 40B ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳು. ಯಾವುದಾದ್ರೂ ನಿಗಮ ಮಂಡಳಿಗಳು, ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿದ್ದರೆ ಅದರ ವಿವರಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿವರೆಗೂ 1ರಿಂದ 40ABವರೆಗೂ ಕುಟುಂಬದ ಎಲ್ಲ ಸದಸ್ಯರ ವೈಯಕ್ತಿಕ ವಿವರಗಳನ್ನು ನಾವು ಎಂಟ್ರಿ ಮಾಡ್ತಾ ಹೋದ್ವಿ, ಅವುಗಳ ಬಗ್ಗೆ ತಿಳ್ಕೊತಾ ಬಂದ್ವಿ ಸ್ನೇಹಿತರೆ. ಇಷ್ಟು ಏನಾಯ್ತಪ್ಪ ಅಂದರೆ 1ರಿಂದ 40ರವರೆಗೂ ವೈಯಕ್ತಿಕ ಪ್ರಶ್ನಾವಳಿಗಳಾದವು ಸ್ನೇಹಿತರೆ. ಈಗ ನಮೂನೆ 1ರಲ್ಲಿ ಕುಟುಂಬದ ಅನುಸೂಚಿ. ಏನಪ್ಪ ಕುಟುಂಬದ ಅನುಸೂಚಿ ಅಂದರೆ ಎಲ್ಲಿಂದ ಅಂದರೆ 41ರಿಂದ 60ರವರೆಗೂ ಇದೆ ಸ್ನೇಹಿತರೆ. 1ನೇದು, ಇದರಲ್ಲಿ ಕುಟುಂಬದ ವಿವರಗಳಿರ್ತವೆ, ಅಂದರೆ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಇದ್ದಾವೆ ಸ್ನೇಹಿತರೆ. ನೀವು ಭೂಮಿ ಹೊಂದಿದ್ದೀರಾ? ಇದು ಮೇಯ್ನ್ 41ನೇ ಕ್ವಶನ್. ಅಂದರೆ ಭೂಮಿ ಎಲ್ಲರಿಗೂ ಸಂಬಂಧಪಟ್ಟಿದೆ, ಕುಟುಂಬದ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ. ಸೊ ನೀವು ಭೂಮಿ ಹೊಂದಿದ್ದೀರಾ? ಹೊಂದಿದ್ದರೆ ಎಂತಹ ಭೂಮಿ, ಜಮೀನಿನ ವಿಧ ಯಾವುದು, ಸ್ವಾಧೀನತೆ ರೀತಿ ಅಂಥದ್ದು, ವಿಸ್ತೀರ್ಣ ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆ ಇದೆ, ಅಥವಾ ಎಷ್ಟು ಸೆಂಟ್ಸ್ ಇದೆ ಅಂತಲೂ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಆ ಜಮೀನು ಎಂಥದ್ದು, ಖುಷ್ಕಿ ಜಮೀನಾ, ತರಿ ಜಮೀನಾ, ಬಾಗಾಯಿತು ಜಮೀನಾ, ಪ್ಲಾಂಟೇಷನ್ನ, ಈ ಥರ ಒಟ್ಟು ಈ ರೀತಿ ಎಲ್ಲ ರೀತಿಯಾದಂಥ ಜಮೀನನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಎಷ್ಟು ಎಕರೆ, ಎಷ್ಟು ಗುಂಟೆ, ಅಥವಾ ಎಷ್ಟು ಸೆಂಟ್ಸ್ ಅಂತಲೂ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲೇ ಮತ್ತು ನೀರಾವರಿ ಮೂಲ ಯಾವುದು, ಎಷ್ಟು ನೀರಾವರಿ ಮೂಲ, ಅದಕ್ಕೆ ಏನು ಕೆರೆಯಿಂದ ಬರ್ತದ, ಕಾಲುವೆಯಿಂದ ಬರ್ತದ, ಬೋರ್ವೆಲ್ಲ ಯಾವ ರೀತಿ ಮೂಲ ಅಂತ ನಾವು ಬರೀಬೇಕಾಗತ್ತೆ. ನೆಕ್ಸ್ಟ್ 41ನೇ ಕ್ವಶನ್ ಇಷ್ಟ ಸ್ನೇಹಿತರೆ. 42ನೇದು, ಕುಟುಂಬವು ಪಡೆದ ಸಾಲ ಅಥವಾ ಸಹಾಯಧನ. ಇದು ಮೇಯ್ನ್ ನೋಡಿ, ಯಾವ ರೀತಿ ಸಾಲ ಪಡೆದಿದೆ, ಯಾವ ಬ್ಯಾಂಕಲ್ಲಿ ಸಾಲ ಪಡೆದಿದೆ, ಎಷ್ಟು ಸಾಲ ಪಡೆದಿದೆ, ಜಮೀನು ಮೇಲೆ ಪಡೆದಿದೆ, ಯಾವ ರೀತಿ ಪಡೆದಿದೆ ಅನ್ನೋದನ್ನು ಸಹ ಇಲ್ಲಿ ಬೇಕಾಗುತ್ತೆ. ಸಾಲದ ಉದ್ದೇಶ ಏನು ಅಂತ ಬರೀಬೇಕು, ಮತ್ತು ಸಾಲದ ಮೂಲ ಏನು ಅಂತಲೂ ಸಹ ಬರೀಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ 43ನೇದು, ಕುಟುಂಬವು ಹೊಂದಿರುವ ಜಾನುವಾರುಗಳು, ಅಂದರೆ ಎಮ್ಮೆ, ಎತ್ತು, ಕೋಳಿ ಎಲ್ಲ ಎಷ್ಟೆಷ್ಟಿದೆ ಅವ್ರು ಏನು ಹೇಳ್ತಾರೆ ಅದನ್ನು ಬರ್ಕೊಂಡ್ಬಿಡಿ ಅಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ಅವರುಗಳ ಸಂಖ್ಯೆನೂ ಸಹ ಬರ್ಕೋಬೇಕು. ಕುರಿ, ಆಡು, ಮೇಕೆ, ಕೋಳಿ, ಬಾತುಕೋಳಿ, ಹಂದಿ, ಈ ಥರ ಏನೇನೋ
ಜಾನುವಾರುಗಳು ಏನೇನು ಹೇಳ್ತಾರೆ ಎಲ್ಲ ಬರ್ಕೊಂಡ್ಬಿಡಿ. 44ನೇದು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನ ಬರ್ಕೋಬೇಕಾಗುತ್ತೆ. ಕೃಷಿ ಸಂಬಂಧಿತ ಏನು ಚಟುವಟಿಕೆಗಳಿದಾವೋ ಅವನ್ನು ಸಹ ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ 45ನೇದು ಕುಟುಂಬ ಹೊಂದಿರುವ ಸ್ಥಿರಾಸ್ತಿ, ಅಂದರೆ ಕುಟುಂಬದ ಎಲ್ಲ ಸದಸ್ಯರಿಗೂ ಸೇರಿರಬೇಕದು, ಅಂತಹ ಒಂದು ಆಸ್ತಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕುಟುಂಬ ಹೊಂದಿರುವ ಚರಾಸ್ತಿ, ಅಂದರೆ ಚಲಾವಣೆ ಅಂತ ಆಗುವಂಥದ್ದು, ಕುಟುಂಬದ ಎಲ್ಲ ಸದಸ್ಯರಿಗೂ ಸೇರುವಂಥದ್ದು ಸ್ಥಿರಾಸ್ತಿ ಮತ್ತು ಚರಾಸ್ತಿ. 47ನೇದು ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು, ಕುಟುಂಬ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸವಲತ್ತುಗಳು ಪಡೆದಿದ್ದರೆ, ಉದಾಹರಣೆಗೆ ಯಾವುದಾದ್ರೂ ಒಂದು ಸವಲತ್ತು ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೊಟ್ಟಿರ್ತದೆ, ಅಂಥ ಸವಲತ್ತುಗಳನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ನೀವು ನೆಲೆಸಿರುವ ಸ್ಥಳ ಎಂತಹದ್ದು, ನೀವಿರೋಂಥ ಮನೆ ನಿಮ್ಮ ಏರಿಯಾ ಎಂಥದ್ದು, ಅದು ಭೂಕಂಪದ್ದ ಇಲ್ಲ ಪ್ರವಾಹ ಬರುವಂಥದ್ದ, ಆ ಒಂದು ಸ್ಥಿತಿಯನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ನೆಕ್ಸ್ಟ್ 49ನೇ ಕ್ವಶನ್, ವಾಸವಿರುವ ಮನೆಯ ವಿಧ ಮತ್ತು ಉಪಯೋಗ, ವಾಸ ಇರುವಂಥ ಮನೆ ಎಂತಹ ವಿಧದ್ದು ಮತ್ತು ಅದರಿಂದ ಉಪಯೋಗ ಏನು ಅಂತ ಬರೀಬೇಕು. ಕ್ವಶನ್ ನಂಬರ್ 50, ಕುಡಿಯುವ ನೀರಿನ ಮೂಲ ಯಾವುದು, ಅದೇನು ಗ್ರಾಮ ಪಂಚಾಯತಿಯಿಂದ ಸಪ್ಲೈ ಆಗುವಂಥ ನೀರಾ, JJM ನೀರಾ, ಇಲ್ಲ ಫಿಲ್ಟರ್ ನೀರಾ, ಯಾವುದು ಅಂತ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. 51, ಅಡಿಗೆಗೆ ಬಳಸುವ ಪ್ರಮುಖ ಇಂಧನ ಯಾವುದು, ಅಡುಗೆ ಮಾಡೋಕ್ಕೆ ಯಾವ ಇಂಧನ ಬಳಸ್ತೀವಿ, ನಿಮಗೆಲ್ಲ ಇದು ಸಿಂಪಲ್ ಗೊತ್ತಿರೋವಂಥದ್ದೇ. ನೆಕ್ಸ್ಟ್ 52, ಹಾಲಿ ವಾಸವಿರುವ ಮನೆಯ ಮಾಲೀಕತ್ವ ಸ್ವರೂಪ, ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ವಾಸ ಮಾಡ್ತಿರೋ ಮನೆಯ ಮಾಲೀಕತ್ವ ಅದರ ಸ್ವರೂಪ ಯಾರು ಅಂತ ನಾವು ಎಂಟ್ರಿ ಮಾಡಬೇಕಾಗತ್ತೆ. ನಿವೇಶನ ಹೊಂದಿದ್ದೀರಾ, ಎಷ್ಟು ಸೈಟ್ಗಳಿದ್ದಾವೆ, ಶೌಚಾಲಯ ವ್ಯವಸ್ಥೆ ಅಂದರೆ ಟಾಯ್ಲೆಟ್ ಇದೆಯಾ, ದೀಪದ ಮೂಲ ಅಂದರೆ ಕರೆಂಟ್ನ ಬರುವಂಥ ಮೂಲ ಯಾವುದು, ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆಯೇ ಅಂತ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ 57ನೇ ಕ್ವಶನ್, ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಪ್ರದೇಶಗಳಾಗಿವೆಯೇ, ಹೌದು ಅಂದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನಾನು ಆವಾಗಲೇ ಹೇಳಿದ್ದೀನಿ ಪ್ರವಾಹ ಬರುವಂಥದ್ದು, ಭೂಕಂಪ ಆಗುವಂಥದ್ದು ಅಂತ. ನೆಕ್ಸ್ಟ್ 58ನೇದು, ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆಯೇ, ಅಂದರೆ ಅನಿವಾಸಿ ಭಾರತೀಯರು ಎಲ್ಲರಿಗೂ ಗೊತ್ತು, ಹೌದು ಅಂದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟು ವ್ಯಾಜ್ಯ ಪ್ರಕರಣಗಳಿವೆಯೇ, ನಿಮ್ಮ ಕುಟುಂಬಕ್ಕೆ ಏನೇ ಸಮಸ್ಯೆ ಇರಲಿ ಕೋರ್ಟ್ನಲ್ಲಿ ಅವುಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇದ್ದರೆ ಇದೆ ಅಂತ ಹಾಕಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ಲಾಸ್ಟ್ ಕ್ವಶನ್ 60ನೇದು, ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ, ಅಂದರೆ ಡಿಸ್ಪ್ಲೇಸ್ಡ್ ಆಗಿದೆಯಾ ಅಂತ ನಾನು ಎಂಟ್ರಿ ಮಾಡಬೇಕು. ಡಿಸ್ಪ್ಲೇಸ್ಡ್ ಆಗಿದ್ದರೆ ಎಸ್ ಅಂತಾಗಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಈ ರೀತಿ 1ರಿಂದ 40ರವರೆಗೂ ವೈಯಕ್ತಿಕ ಪ್ರಶ್ನಾವಳಿಗಳು, 41ರಿಂದ 60 ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನಾವಳಿಗಳು ಇದಾವೆ ಸ್ನೇಹಿತರೆ. ತುಂಬ ಸರಳವಾಗಿದ್ದಾವೆ. ಎಷ್ಟೋ ಕಡೆ ಕೋಡ್ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ, ಕೋಡ್ಗಳನ್ನ ಎಂಟ್ರಿ ಮಾಡಿ ಕೆಲವು ಕಡೆ ಎಸ್ ಆರ್ ನೋ ಹಾಕಬೇಕಾಗತ್ತೆ, ಎಸ್ ಆರ್ ನೋ ಅಂತ ಹಾಕಬೇಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ನಾನು 1ರಿಂದ 60ರವರೆಗೂ ಎಲ್ಲ ಪ್ರಶ್ನಾವಳಿಗಳನ್ನು ನಿಮಗೆ ವಿವರಿಸಿದ್ದೀನಿ ಸ್ನೇಹಿತರೆ. ಅದಕ್ಕೆ ಎದುರಾಗುವಂತಹ ಅಡೆತಡೆಗಳು ಏನಾದರೂ ಇದ್ದರೆ ನೀವು ದಯವಿಟ್ಟು ನನ್ನ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಖಂಡಿತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇದರ ಬಗ್ಗೆ ನಾನು ಸಂಪೂರ್ಣ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ. ನನಗೆ ಎಲ್ಲ ರೀತಿಯ ಮಾಹಿತಿಯನ್ನು ನನಗೆ ಇದರಲ್ಲಿ ಕೈಪಿಡಿ ಮುಖಾಂತರ ಹಾಗೂ ತರಬೇತಿಗಳ ಮುಖಾಂತರ ಪಡೆದಿದ್ದೇನೆ. ನಾನು ನಿಮಗೆ ಏನಾದರೂ ಅಡೆತಡೆಗಳಿದ್ದರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ದಯವಿಟ್ಟು ನಾನು ಕಂಪ್ಲೀಟ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಎಷ್ಟು ಕ್ವಶನ್ ಕೇಳ್ತಾರೋ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ ಸ್ನೇಹಿತರೆ. 99% ಎಲ್ಲರಿಗೂ ಉತ್ತರ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ನೆಕ್ಸ್ಟ್ ವಿಡಿಯೋ ಇದೇ ಥರ ಆ್ಯಪನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಸಹ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.